ಬರೀ ಒಂದ್ ಚಾ ಕುಡ್ಲಕ್ ಹೋಗಿ ಇಂತ ಕಾಂಡ್ ಆಗುತ್ತಂತ ಅನ್ಕೊಂಡಿರ್ಲಿಲ್ಲ. ಏನು ಅಂತ ನೋಡ್ರಿ, ಬೆಳಗ್ಗೆ ಎದ್ದು ಮಸ್ತ್ ಬಟ್ಟೆ ಅದು ಹಾಕೊಂಡ್ ನಿಂತೀವಿ ಜಾತ್ರೆಗೆ ಹೋಗ್ಬೇಕು ಅಂತ. ಸೀದಾ ಬಂದು ನಶ ಮಾಡಕತ್ತೀವಿ. ಸಸ್ತ ನಶೆ ರೀಪ, ಮತ್ತೇನಿಲ್ಲ. ಅಲ್ಲಿಂದ ಮನಿಗ್ ಬಂದ್ ನೋಡಿದ್ರೆ ನಮ್ ಅಳಿಯ ತಂಗ್ಯವ ಅಂತೂ ಫುಲ್ ಬೆಂಕಿ ರೆಡಿ ಆಗ್ಯಾರ. ಆಮೇಲೆ ಜಾತ್ರೆಗ್ ಬಂದ್ ನೋಡಿದ್ರೆ ಅಣ್ಣ ಅಂತೂ ಫುಲ್ ಕಿತ್ ಬಿಳಂಗ್ ಜಾತ್ರೆ ನಡೆಸಿದಾನ. ಅಲ್ಲೇ ಒಳಗ ನಮ್ ಗೋಲ್ಡನ್ ಫ್ಯಾಮಿಲಿ ಹುಲಿಗಳು ಸಿಕ್ರು. ಜಾತ್ರೆದಾಗ ಗೋಬಿ ಮಂಚೂರಿ ಹೆಂಗ್ ರುಚಿ ಬರುತ್ತೆ ಅಂದ್ರ ದಾರಿದಾಗಿರೋ ಧೂಳೆಲ್ಲ ಅದ್ರಾಗ ಸೇರ್ರೀಪ. ಹೇಳ್ತಲ್ಲ ಸತ್ಯನಾಸ್. ನಮ್ ತಂಗ್ಯಾವ ಅಂತೂ ಫುಲ್ ಸಾಕ್ ಮಾಡಿದ್ರು ನೋಡ್ರಿ ಜಾತ್ರೆಯಾಗ. ಹಂಗೆ ಊಟ ಅದು ಮುಗಿಸ್ಕೊಂಡು ನಾಟಕ ಇತ್ತು ಅಂತ ಬಂದಿವಿ. ಇವ್ರಂತೂ ಮೈಯಾಗ ದೇವ್ರ ಬಂದಂಗ ನಡ್ಸ್ಯಾರ. ರಾತ್ರಿ 3 ಆಗಕ್ ಬಂದ್ರು ಹೆಂಗ್ ಕುಂತಾರ ನೋಡ್ರಿ ಎಲ್ರು. ಸಿಂಹನು ಕೂಡ ನಿಮ್ ಬೈಗಾರೆ ನಿದ್ದಿನೇ ಬರಲ್ಲ ಬಿಡ್ರಿ. ಒಂದ್ ಚಾ ಕುಡ್ಲಕ್ಕಂತ ನೈಟ್ ಬಂದ್ ಬಿದ್ದು ಹೆಂಗ್ ನಿಂತ ನೋಡ್ರಿ. ಅದನ್ನ ನೆನ್ಸ್ಕೊಂಡು ಫುಲ್ ಬಿದ್ದು ನಗ್ತಾ ಇದ್ದಾನ ರಾಜೌಲಿ. ಮರ್ದಿನ ತಂಗ್ಯವಾಗಳಂತೂ ಫುಲ್ ನೀರಾಗ ಆಟ ಶುರುನೇ ಮಾಡ್ಯಾರ. ಅಲ್ಲಿಂದ ಸಂಜೆ ಸ್ವಲ್ಪ ಎಂಜಾಯ್ ಮಾಡಿದ್ರೆ ಆಯ್ತು ಅಂತ ಬಂದಿವಿ. ಇವ್ರು ನೋಡ್ರಿ ಹೆಂಗ್ ಮಾರಿ ಒಣಸ್ಕೊಂಡ್ ನಿಂತಾರ. ಏನ್ ತಿರುಗಿಸಿದಾರ್ರಿ ಗರ್ ಅಂತ ತಲೆನೇ ತಿರುಗೋಯ್ತು. ಪಾಕಿಸ್ತಾನ ವಿರುದ್ಧ ಇಂಡಿಯಾ ಗೆದ್ದದಂತ ತಿಂಡಿಲೆ ಪಟಾಕಿ ಹಚ್ಚಿದಾರ. ಇವತ್ತಿಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.